ದೀಪಾವಳಿ ಹಬ್ಬವು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಮುಖ್ಯವಾದ ಹಬ್ಬಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಈ ಹಬ್ಬವು ಕೇವಲ ಬೆಳಕು, ಸಂಭ್ರಮ ಮತ್ತು ಸಾಂಪ್ರದಾಯಿಕ ಆಚರಣೆಗಳ ಸಂಕೇತವಲ್ಲ, ಅದೇ ಸಮಯದಲ್ಲಿ ವೈಯಕ್ತಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ತರಲು ಸಹ ಮಹತ್ವದ ಹಬ್ಬವಾಗಿದೆ. ಪ್ರತಿ ವರ್ಷ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಈ ಹಬ್ಬವನ್ನು ಅತ್ಯಂತ ಆಚರಣಾ ವಿಧಾನಗಳೊಂದಿಗೆ ಆಚರಿಸಲಾಗುತ್ತದೆ. ಈ ದಿನ ಲಕ್ಷ್ಮಿ ಮತ್ತು ಗಣೇಶ ದೇವರನ್ನು ಪೂಜಿಸುವುದು ವಿಶೇಷವಾಗಿ ಶುಭವಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರಗಳು ಹೇಳಿದ್ದಾರೆ. ಮನೆಯಲ್ಲಿನ ಶುದ್ಧತೆ, ದೀಪಗಳ ಬೆಳಕು, ಧಾನ್ಯ ಮತ್ತು ಧಾರ್ಮಿಕ ವಸ್ತುಗಳ ಖರೀದಿ, ಬಟ್ಟೆ ದಾನ, ಸಹಾಯ ಧರ್ಮ ಎಲ್ಲವೂ ಈ ದಿನದ ಪ್ರಮುಖ ಆಯಾಮಗಳಾಗಿವೆ. ಮೇಷ ರಾಶಿ. ಮೇಷ ರಾಶಿಯವರು ಸರ್ವಸ್ವ ಶಕ್ತಿಶಾಲಿಗಳಾಗಿದ್ದು ತಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ಯಶಸ್ಸು ಪಡೆಯಲು ಸದಾ ಶ್ರಮಿಸುತ್ತಾರೆ. ದೀಪಾವಳಿಯ ಹಬ್ಬವು ಅವರಿಗೆ ವಿಶೇಷವಾಗಿದ್ದು ಈ ದಿನದಂದು ಹಬ್ಬದ ಉತ್ಸಾಹದಲ್ಲಿ ತಮ್ಮ ಜೀವನಕ್ಕೆ ಹೊಸ ಬೆಳಕು ತರಬಹುದು. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷ ರಾಶಿಯವರಿಗೆ ದೀಪಾವಳಿಯಂದು ಬಟ್ಟೆ ದಾನ ಮಾಡುವುದು ಅತ್ಯಂತ ಶುಭ. ಈ ದಾನದಲ್ಲಿ ಬಿಳಿ ಬಣ್ಣದ ಹೊಸ ಬಟ್ಟೆಯನ್ನು ನೀಡುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಈ ಬಟ್ಟೆ ಬಳಸದಿರುವುದು ಹೊಸದು ಮತ್ತು ಶುದ್ಧತೆಯ ಸಂಕೇತವಾಗಿರಬೇಕು. ಬಟ್ಟೆ ದಾನದಿಂದ ಮಾತ್ರವಲ್ಲ, ಮನಸ್ಸಿನ ಶುದ್ಧತೆಯೂ ಕೂಡ ಹಬ್ಬದ ಪೂಜೆ ಹಾಗೂ ಆಚರಣೆಗಳಲ್ಲಿ ಪ್ರತಿಫಲಿಸುತ್ತದೆ. ಹೀಗಾಗಿ ಬಟ್ಟೆ ದಾನ ಮಾಡುವ ಮೂಲಕ ಮೇಷ ರಾಶಿಯವರು ತಮ್ಮ ಜೀವನದಲ್ಲಿ ಆರ್ಥಿಕ ಲಾಭ, ಮನೆಯಲ್ಲಿನ ಶಾಂತಿ ಮತ್ತು ಸಂತೋಷವನ್ನು ಪಡೆಯುತ್ತಾರೆ. ವೃಷಭ ರಾಶಿ. ವೃಷಭ ರಾಶಿಯವರು ಸೌಂದರ್ಯ, ಐಶ್ವರ್ಯ ಮತ್ತು ಭೌತಿಕ ಸಂಪತ್ತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುವ ಜನರು. ದೀಪಾವಳಿಯ ಹಬ್ಬದಲ್ಲಿ ಅವರ ಜೀವನದಲ್ಲಿ ಸಂತೋಷ ಮತ್ತು ಐಶ್ವರ್ಯ ಹೆಚ್ಚಿಸಲು ಸಿಹಿ ತಿಂಡಿಗಳನ್ನು ದಾನ ಮಾಡುವುದನ್ನು ಶ್ರೇಷ್ಠವಾಗಿ ಪರಿಗಣಿಸಲಾಗಿದೆ. ಮನೆಯಲ್ಲಿನ ಅಕ್ಕಪಕ್ಕದವರು, ಬಂಧುಗಳು ಅಥವಾ ಬಡವರಿಗೆ ಸಿಹಿ ತಿಂಡಿಗಳನ್ನು ಹಂಚಿದರೆ ಮನೆಯಲ್ಲಿಯೇ ಸಂತೋಷ ಮತ್ತು ಹರ್ಷದ ವಾತಾವರಣ ನಿರ್ಮಾಣವಾಗುತ್ತದೆ. ಇದರಿಂದ ವ್ಯಕ್ತಿಯ ಮನಸ್ಸು ಸಂತೋಷದಿಂದ ತುಂಬಿ ಕುಟುಂಬದ ಒಳಹೊರೆಯಲ್ಲೂ ಶಾಂತಿ ಹಾಗೂ ಸಮೃದ್ಧಿ ಕಾಣಿಸುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರು ಜ್ಞಾನ, ಸಂವಹನ ಮತ್ತು ವ್ಯಾಪಾರಿಕ ಚಾತುರ್ಯದಲ್ಲಿ ಪರಿಣತರಾಗಿದ್ದಾರೆ. ದೀಪಾವಳಿಯ ಹಬ್ಬದಲ್ಲಿ ಧನಲಾಭವನ್ನು ಹೆಚ್ಚಿಸಲು ಈ ರಾಶಿಯವರು ಪ್ರಾಣಿಗಳಿಗೆ ಆಹಾರ ನೀಡಬೇಕು. ಹಸು, ಹಕ್ಕಿಗಳು ಅಥವಾ ಕಾಗೆಗಳಿಗೆ ಆಹಾರ ನೀಡುವುದು ಅವರ ಜೀವನದಲ್ಲಿ ಧನವೃದ್ಧಿ, ಆರೋಗ್ಯ ಮತ್ತು ನೆಮ್ಮದಿ ತರಲು ಸಹಾಯಕವಾಗಿದೆ. ಈ ಕಾರ್ಯವು ಮನಸ್ಸಿನ ಶುದ್ಧತೆಯನ್ನು ಮತ್ತು ದೇವರ ಆಶೀರ್ವಾದವನ್ನು ಪಡೆಯಲು ಸಹಕಾರಿಯಾಗುತ್ತದೆ. ಕರ್ಕ ರಾಶಿ. ಕರ್ಕ ರಾಶಿಯವರು ಭಾವನಾತ್ಮಕ, ಕುಟುಂಬ ಪ್ರಧಾನ ಮತ್ತು ಆರೈಕೆ ಮಾಡುವ ಸ್ವಭಾವದವರಾಗಿದ್ದಾರೆ. ದೀಪಾವಳಿಯ ಹಬ್ಬದಲ್ಲಿ ಧಾನ್ಯವನ್ನು ದಾನ ಮಾಡುವುದರಿಂದ ಅವರ ಆರ್ಥಿಕ ಸ್ಥಿತಿ ಬಲವಾಗುತ್ತದೆ. ವಿಶೇಷವಾಗಿ ಉದ್ದಿನ ಬೇಳೆ ಅಥವಾ ಧಾನ್ಯವನ್ನು ನೀಡುವುದು ಉತ್ತಮ ಎಂದು ತಿಳಿಸಲಾಗಿದೆ. ಇದಲ್ಲದೆ ಹೂ ಅಥವಾ ಹಣ್ಣುಗಳನ್ನು ಕೂಡ ಅರ್ಪಿಸಿದರೆ ಧರ್ಮ, ಶ್ರೇಷ್ಠತೆ ಮತ್ತು ವೈಭವ ಹೆಚ್ಚುತ್ತದೆ. ಇದರಿಂದ ಕುಟುಂಬದಲ್ಲಿ ಸಂತೋಷ, ಶ್ರೇಷ್ಠತೆ ಮತ್ತು ಐಶ್ವರ್ಯ ಉಂಟಾಗುತ್ತದೆ. ಸಿಂಹ ರಾಶಿ. ಸಿಂಹ ರಾಶಿಯವರು ಶಕ್ತಿಶಾಲಿ, ಧೈರ್ಯಶಾಲಿ ಮತ್ತು ನಾಯಕತ್ವ ಗುಣಗಳಿಂದ ಕೂಡಿದ್ದಾರೆ. ದೀಪಾವಳಿಯ ಹಬ್ಬವು ಈ ರಾಶಿಯವರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಶ್ರೇಷ್ಠತೆಯನ್ನು ಹೆಚ್ಚಿಸಲು ಅತ್ಯಂತ ಉತ್ತಮ ಸಮಯ. ಈ ಸಮಯದಲ್ಲಿ 7 ವಿಭಿನ್ನ ಧಾನ್ಯಗಳನ್ನು ದಾನ ಮಾಡಬಹುದು ಅಥವಾ ಪವಿತ್ರ ನದಿಯ ನೀರನ್ನು ಪ್ರೋಕ್ಷಣೆ ಮಾಡುವುದರಿಂದ ಧರ್ಮ ಮತ್ತು ಐಶ್ವರ್ಯ ಹೆಚ್ಚಾಗುತ್ತದೆ. ತೀರ್ಥ ಸ್ನಾನ ನಡೆಸಿದರೆ ಧನ, ಗೌರವ ಮತ್ತು ಕುಟುಂಬದ ಸ್ಥಿತಿ ಉತ್ತಮವಾಗುತ್ತದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಜ್ಞಾನ, ಶ್ರೇಷ್ಠತೆ ಮತ್ತು ಶ್ರೇಯಸ್ಕರ ಕಾರ್ಯಗಳಲ್ಲಿ ತೊಡಗಿರುವುದರಲ್ಲಿ ಪರಿಣತರಾಗಿದ್ದಾರೆ. ದೀಪಾವಳಿಯ ಹಬ್ಬದಲ್ಲಿ ಶನಿ ದೇವಾಲಯದಲ್ಲಿ ಸಾಸಿವೆ ಎಣ್ಣೆಯಿಂದ ದೀಪ ಬೆಳಗಿಸುವುದು ಉತ್ತಮ ಎಂದು ಪರಿಗಣಿಸಲಾಗಿದೆ.
ಇಲ್ಲವೇ ಮನೆಯಲ್ಲಿಯೇ ಶನಿ ದೇವರ ಮೂರ್ತಿಯ ಮುಂದೆ ದೀಪ ಬೆಳಗಬಹುದು. ಇದು ಆರ್ಥಿಕ ಸ್ಥಿತಿ, ಆರೋಗ್ಯ ಮತ್ತು ಕುಟುಂಬದಲ್ಲಿ ಶಾಂತಿ ಹಾಗೂ ಸಮೃದ್ಧಿ ತರಲು ಸಹಾಯಕವಾಗಿದೆ. ತುಲಾ ರಾಶಿ. ತುಲಾ ರಾಶಿಯವರು ಸಮತೋಲನ, ಕೌಟುಂಬಿಕ ಸಂತೋಷ ಮತ್ತು ಐಶ್ವರ್ಯವನ್ನು ಮೆಚ್ಚುತ್ತಾರೆ. ದೀಪಾವಳಿಯ ಹಬ್ಬದಲ್ಲಿ ಲಕ್ಷ್ಮೀ ದೇವರಿಗೆ ಬಟ್ಟೆ ದಾನ ಮಾಡಬೇಕು. ಇದರೊಂದಿಗೆ ಸಿಹಿ ತಿಂಡಿಗಳನ್ನು ಹಂಚುವುದರಿಂದ ಆರ್ಥಿಕ ಲಾಭ, ಮನೆಯಲ್ಲಿನ ಸಂತೋಷ ಮತ್ತು ವೈಭವ ಹೆಚ್ಚುತ್ತದೆ. ಬಟ್ಟೆ ಮತ್ತು ಸಿಹಿ ತಿಂಡಿಗಳ ದಾನವು ಶುದ್ಧತೆಯ ಸಂಕೇತವಾಗಿದ್ದು, ದೀಪಾವಳಿಯ ಹಬ್ಬದಲ್ಲಿ ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿ ಸುಧಾರಿಸಲು ಸಹಾಯಕವಾಗಿದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಧೈರ್ಯ, ಸಜಾಗತನ ಮತ್ತು ಆತ್ಮವಿಶ್ವಾಸದಿಂದ ಪರಿಪೂರ್ಣರಾಗಿದ್ದಾರೆ. ದೀಪಾವಳಿಯ ಹಬ್ಬದಲ್ಲಿ ಎಣ್ಣೆಯನ್ನು ದಾನ ಮಾಡುವುದರಿಂದ ಆರ್ಥಿಕ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ದೇವಾಲಯಕ್ಕೆ ಅಥವಾ ಮನೆಗೆ ದೀಪ ಬೆಳಗಲು ಎಣ್ಣೆ ನೀಡಿ ಶ್ರೇಷ್ಠತೆ ಮತ್ತು ವೈಭವವನ್ನು ಹೊಂದಬಹುದು. ಇದರಿಂದ ಜೀವನದಲ್ಲಿ ಧನವೃದ್ಧಿ, ಸುಖ ಮತ್ತು ಸಂತೋಷ ದೊರೆಯುತ್ತದೆ. ಧನು ರಾಶಿ. ಧನು ರಾಶಿಯವರು ಧರ್ಮ ಪ್ರಧಾನ, ಜ್ಞಾನಿಷ್ಠ ಮತ್ತು ಬಲವಾದ ಆರ್ಥಿಕ ದೃಷ್ಟಿಕೋನ ಹೊಂದಿದ್ದಾರೆ. ದೀಪಾವಳಿಯ ಹಬ್ಬದಲ್ಲಿ ಬೆಲ್ಲ ಅಥವಾ ಸಕ್ಕರೆ ದಾನ ಮಾಡಬೇಕು. ಹಸುಗಳಿಗೆ ಅನ್ನ ಅಥವಾ ಸಿಹಿ ಕುಂಬಳಿಯನ್ನು ನೀಡಿದರೆ ತಮ್ಮ ಜೀವನದಲ್ಲಿ ಧನ, ಐಶ್ವರ್ಯ ಮತ್ತು ವೈಭವ ಹೆಚ್ಚುತ್ತದೆ. ಈ ಕ್ರಿಯೆಯಿಂದ ಧಾರ್ಮಿಕ ಶ್ರೇಷ್ಠತೆ ಮತ್ತು ವೈಯಕ್ತಿಕ ಶ್ರೇಷ್ಠತೆ ಉಂಟಾಗುತ್ತದೆ. ಮಕರ ರಾಶಿ. ಮಕರ ರಾಶಿಯವರು ಶ್ರೇಷ್ಠ ಕಾರ್ಯ, ದೈಹಿಕ ಶಕ್ತಿ ಮತ್ತು ಕಠಿಣ ಪರಿಶ್ರಮದ ಮೂಲಕ ಯಶಸ್ಸನ್ನು ಪಡೆಯುತ್ತಾರೆ. ದೀಪಾವಳಿಯ ಹಬ್ಬದಲ್ಲಿ ದೇವಾಲಯಕ್ಕೆ ತೆಂಗಿನಕಾಯಿ ನೀಡುವುದು, ಅಗತ್ಯವಿರುವವರಿಗೆ ದಾನ ಮಾಡುವುದರಿಂದ ಧನವೃದ್ಧಿ, ಆರೋಗ್ಯ ಮತ್ತು ವೈಭವ ದೊರೆಯುತ್ತದೆ. ಹೀಗೆ ಮಾಡುವುದರಿಂದ ಜೀವನದಲ್ಲಿ ಶುಭ, ಶ್ರೇಷ್ಠತೆ ಮತ್ತು ಆರ್ಥಿಕ ಲಾಭ ಉಂಟಾಗುತ್ತದೆ. ಕುಂಭ ರಾಶಿ. ಕುಂಭ ರಾಶಿಯವರು ಸೃಜನಶೀಲತೆ, ಮಾನವೀಯತೆ ಮತ್ತು ವೈಚಾರಿಕತೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ದೀಪಾವಳಿಯ ಹಬ್ಬದಲ್ಲಿ ಮಕ್ಕಳಿಗೆ ಸಿಹಿ, ನಿರ್ಗತಿಕರಿಗೆ ಚಪ್ಪಲಿ ಅಥವಾ ಅಗತ್ಯ ವಸ್ತುಗಳನ್ನು ದಾನ ಮಾಡುವ ಮೂಲಕ ತಮ್ಮ ಜೀವನದಲ್ಲಿ ಸಂತೋಷ, ಧನವೃದ್ಧಿ ಮತ್ತು ಸಮಾಜದಲ್ಲಿ ಗೌರವ ಪಡೆಯುತ್ತಾರೆ. ಇದು ಕುಟುಂಬ ಮತ್ತು ಮನಸ್ಸಿನಲ್ಲಿ ಶಾಂತಿ, ಸಂತೋಷ ಮತ್ತು ಐಶ್ವರ್ಯ ತರಲು ಸಹಕಾರಿ. ಮೀನ ರಾಶಿ. ಮೀನ ರಾಶಿಯವರು ಭಾವನಾತ್ಮಕ, ದಯಾಳು ಮತ್ತು ಆತ್ಮವಿಶ್ವಾಸದಿಂದ ಪರಿಪೂರ್ಣರಾಗಿದ್ದಾರೆ. ದೀಪಾವಳಿಯ ಹಬ್ಬದಲ್ಲಿ ಹೆಚ್ಚಿನ ಹಣವನ್ನು ಬಡವರಿಗೆ, ಭಕ್ಷುಕರಿಗೆ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡುವುದರಿಂದ ಧನವೃದ್ಧಿ, ವೈಭವ, ಆರ್ಥಿಕ ಸ್ಥಿತಿ ಸುಧಾರಣೆ ಮತ್ತು ಜೀವನದಲ್ಲಿ ಸೌಲಭ್ಯ ದೊರೆಯುತ್ತದೆ. ಈ ದಾನವು ದೀಪಾವಳಿಯ ಹಬ್ಬವನ್ನು ಕೇವಲ ಹರ್ಷ ಮತ್ತು ಬೆಳಕಿನ ಹಬ್ಬವಲ್ಲ, ನಿಮ್ಮ ಜೀವನದಲ್ಲಿ ಐಶ್ವರ್ಯ ಮತ್ತು ಸಮೃದ್ಧಿ ತರಲು ಸಹಾಯಕವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.